ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ಅಪ್ಡೇಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCET ನ ಒಂದು ಆಪ್ಷನ್ ಎಂಟ್ರಿ ಆಗಿರ್ಬೋದು, ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಮತ್ತೆ ಸೀಟ್ಸ್ ಗಳ ವಿಚಾರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾತಾಡೋಣಂತೆ. ಸೊ ಮೊದಲನೇದಾಗಿ ನಿಮ್ಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಹೇಳ್ಬಿಟ್ಟು ಬಂದಿದೆ ಅಂತ ಹೇಳೋದಾದ್ರೆ ನೀವು ಸೆಕೆಂಡ್ ರೌಂಡ್ ತನಕನೂ ಕೂಡ ವೇಟ್ ಮಾಡಬೇಕಾಗುತ್ತೆ. ನೀವು ಆಪ್ಷನ್ ಎಂಟ್ರಿ ಅಂದ್ರೆ ರಿಅರೇಂಜ್ ಮತ್ತೆ ಕಾಲೇಜಸ್ ನ ರಿಮೂವ್ ಮಾಡ್ಕೋಬಹುದು, ಅದಕ್ಕೆ ಚಾನ್ಸ್ ಇರುತ್ತೆ. ಚಾಯ್ಸ್ ಎಂಟ್ರಿ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ. ಓಕೆನಾ, ಡೈರೆಕ್ಟ್ ನೀವು ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಿಬಿಡ್ತೀರಾ. ಅಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ಓಕೆ, ಇಲ್ಲಾಂದ್ರೆ ಥರ್ಡ್ ರೌಂಡ್ ತನಕ ಕೂಡ ವೇಟ್ ಮಾಡಬೇಕಾಗುತ್ತೆ. ಸೊ ಯಾರೆಲ್ಲ ಇವಾಗ ಸೀಟ್ ಅಲಾಟೆಡ್ ಆಗಿದೆ ನೋಡಿ, ಅವ್ರಿಗೆ ಅಡ್ಮಿಷನ್ ಆರ್ಡರ್ನ ಕಾಪಿನ ಡೌನ್ಲೋಡ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ ನಿಮ್ಮ ಒಂದು ಕಾಲೇಜ್ಗೆ ಹೋಗ್ಬಿಟ್ಟು. ಸೊ ತುಂಬಾ ಜನ ಕೇಳ್ತಿರುವಂಥದ್ದು ಏನಪ್ಪಾ ಅಂದ್ರೆ, ಇವಾಗ ಎಬೋವ್ 1 lakh ಇರುವಂತ ಇವಾಗ 1 ಲಕ್ಷ 1.5 ಲಕ್ಷ ಸೊ ಈ ತರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಈ ತರ ಅಮೌಂಟ್ ತೋರಿಸಿದೆ, ಅಥವಾ ವೆಬ್ಸೈಟ್ ನಲ್ಲಿ 1 ಲಕ್ಷ ಈ ತರ ತೋರಿಸಿದ್ರೆ ಆರಾಮಾಗಿ 1 ಲಕ್ಷದ ಒಳಗಡೆ ಅಮೌಂಟ್ಗಳನ್ನ ನೀವು ಪೇ ಮಾಡಿಬಿಡಿ. ಸೊ ಇನ್ನೂ ತುಂಬ ಜನ ಅನ್ಕೊಂತಾರೆ ನಾನು ಕಾಲೇಜ್ಗೆ ಹೋಗಿ ಪೇ ಮಾಡ್ತೀನಿ, ಸೇಫ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಂತ ಒಂದು ಟೈಮ್ನಲ್ಲಿ ಒಂದು ಚಲಾನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನೀವು. ಅದೇನು ಅಮೌಂಟ್ ಇರುತ್ತೆ ನೋಡಿ, ಅದಕ್ಕೊಂದು ಚಲಾನ್ ಅಂತ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಅಮೌಂಟ್ ತೋರಿಸುತ್ತೆ ನಿಮ್ದು ಎಷ್ಟು ಕೋರ್ಸ್ಗಳಿಗೆ ಎಷ್ಟು ಅಮೌಂಟು ಅಂತ ಹೇಳಿ. ಸೊ ಆ ಅಮೌಂಟ್ನ ತೊಗೊಂಡು ನೀವು ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗ್ಬಿಟ್ಟು ನೀವು ಪೇ ಮಾಡ್ಕೋಬೇಕಾಗುತ್ತೆ. ನೀವು ಡೈರೆಕ್ಟ್ ಆಗಿ ಹಂಗೆ ಹೋಗಬಾರ್ದು, ನೀವು ಚಲಾನ್ ಡೌನ್ಲೋಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಚಲಾನ್ ಡೌನ್ಲೋಡ್ ಮಾಡ್ಕೊಂಡಿರಂಗೆ ನೀವು ಕಾಲೇಜ್ಗೆ ಹೋಗಕ್ಕೆ ಹೋಗ್ಬಿಡಿ. ಸೊ ಅದಾದ್ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಸಿಗುತ್ತೆ. ಅದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಕಾಲೇಜ್ಗಳಲ್ಲಿ. ಸೊ ಇದು ಚಾಯ್ಸ್ 1 ಒಂದು ಪ್ರೋಸೆಸ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಕೇಳ್ತಿದ್ರು, ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ. ಸೊ ಇವಾಗ ಚಾಯ್ಸ್ ಎಂಟ್ರಿನೂ ಅಷ್ಟೇ, ನೀವು ಚಾಯ್ಸ್ ಎಂಟ್ರಿ ಮಾಡ್ಕೋಬಹುದು. ರೌಂಡ್ 2 ಹೋಗ್ತೀರಾ ಅಂತ ಹೇಳೋದಾದ್ರೆ ನೀವು ಚಾಯ್ಸ್ 2 ಅಥವಾ 3 ನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆನಾ, ಚಾಯ್ಸ್ ಎಂಟ್ರಿ ಬಗ್ಗೆ ಅವಾಗಲೇ ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದ್ದೀನಿ, ಲಾಸ್ಟ್ ವಿಡಿಯೋ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ, ಸೊ ಆಪ್ಷನ್ ಎಂಟ್ರಿಗೂ ಕೂಡ ನಿಮ್ಗೆ ಇಲ್ಲಿ ಅವಕಾಶ ಇದೆ ಅಂತಾನೆ ಹೇಳ್ಬೋದು. ನೀವೇನ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ಅವಕಾಶ ಇರೋದಿಲ್ಲ, ರಿಮೂವ್ ಮಾಡ್ಕೋಬಹುದು ಮತ್ತೆ ರೀಆರ್ಡರ್ ಮಾಡ್ಕೋಬಹುದು. ಸೊ ಈ ತರ ಒಂದು ಅವಕಾಶ ಇರುತ್ತೆ ನಿಮಗೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳೋದಾದ್ರೆ, ಇಷ್ಟು ನೀವು ಇವಾಗ ಚಾಯ್ಸ್ ಎಂಟ್ರಿ ಆಪ್ಷನ್ ಎಂಟ್ರಿನ ಮುಗಿಸಿದ್ದೀರಾ ಅಂತ ಹೇಳೋದಾದ್ರೆ ನೆಕ್ಸ್ಟ್ ನಿಮ್ಗೆ ಇರುವಂಥದ್ದು ಸೆಕೆಂಡ್ ರೌಂಡ್ ಅಂತಾನೆ ಹೇಳ್ಬೋದು. ಸೇಮ್ ಫಸ್ಟ್ ರೌಂಡ್ ಹೆಂಗಿರುತ್ತೋ ಸೆಕೆಂಡ್ ರೌಂಡು ಕೂಡ ಅದೇ ಥರನೇ ಇರುತ್ತೆ. ಅದಾದ್ಮೇಲೆ ನಿಮಗೆ ಥರ್ಡ್ ರೌಂಡ್ ಥರ್ಡ್ ರೌಂಡ್ ತನಕ ಕೂಡ ಇರುತ್ತೆ. ಅದಾದ್ಮೇಲೆ ನಿಮಗೆ ನೆಕ್ಸ್ಟು ನೀವು ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಈ ರೀತಿ ಒಂದು ಪ್ರೋಸೆಸ್ ಇರುತ್ತೆ ಅಂತ ಹೇಳ್ಬೋದು. ಇವಾಗ ಸದ್ಯದ ಮಟ್ಟಿಗೆ ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಇವಕ್ಕೆ ಎಲ್ಲದಕ್ಕೂ ಕೂಡ ಎನೇಬಲ್ ಆಗಿದ ತಕ್ಷಣ ನೀವು ಮಾಡ್ಕೋಬಹುದು. ಓಕೆನಾ, ಸೊ ಇನ್ನೇನ ಡೌಟ್ ಇತ್ತು ಅಂತ ಹೇಳೋದಾದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸದ್ಯಕ್ಕೆ KCET ಬಗ್ಗೆ ಇದೇ ಡೌಟ್ನ ಕೇಳಿರುವಂಥದ್ದು, ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಿದ್ದೀನಿ. ಸೊ ಇನ್ನೇನ ಅಪ್ಲಿಕೇಶನ್ ಯಾರು ತೋರಿಸ್ತಿತ್ತು ಅಂದ್ರೆ, ಸೊ ಈ ತರ ಪ್ರಾಬ್ಲಮ್ ಇತ್ತು ಅಂದ್ರೆ ಕಮೆಂಟ್ಸ್ ಮಾಡಿ, ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಓಕೆನಾ, ಸೊ ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಎಲ್ಲ ಅಪ್ಡೇಟ್ಸನ್ನು ಕೂಡ ನಿಮ್ಗೆ ಸಿಗ್ತಿರುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಜಸ್ಟ್ ಜಾಯಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆದ್ರೆ ಸಾಕು. ಏನು KCET ರಿಲೇಟೆಡ್ ಏನು ಅಪ್ಡೇಟ್ ಬಂದರೂ ಕೂಡ ನಾನು ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಜೈ ಹಿಂದ್, ಒಂದೇ ಮಾತ್ರ.